ಕೊನೆಗೂ ಈ ಪೀಡೆ ಮನೆ ಬಿಟ್ಟು ಹೋಗೋ ಮುಹೂರ್ತ ಬಂತು ಅಂತ ಕಾಣುತ್ತೆ. ಓಡೋದವಳೆ, ಹುಷಾರಾಗಿ ಹೋಗು. ಎಲ್ಲಿಗೆ? ಗಂಡನ ಮನೆಗೆ ತಾನೇ ಹೋಗ್ತಿರೋ ನೀನೀಗ? ಚಾನ್ಸೇ ಇಲ್ಲ ತಾತ. ನೀನ್ ಏನೇ ಮಾಡು, ನನಗೆ ಹೆರಿಗೆ ಆಗಿ ನಿನ್ ಮರಿ ಮೊಮ್ಮಗುಗೆ ನೀನ್ ನೆಟ್ಸೋ ಕಲ್ಸೋವರೆಗೂ ನಾನು ಇಲ್ಲೇ ಇರ್ತೀನಿ. ಅಯ್ಯ, ಅಷ್ಟೇ ಯಾಕೆ, ಅವನನ್ನ ಇಲ್ಲಿಂದಾನೇ ಕಾಲೇಜ್ಗೂ ಕಳಿಸ್ಬಿಡೋಣ. ತಾತ, ಅಮ್ಮ ಫೋನ್ ಮಾಡಿದ್ಲು, ಅಪ್ಪನೂ ಮಾತಾಡಿದ್ರು ಅಭಿ ಮದ್ವೆ ಕರಿಯಕ್ಕೆ. ನಿಮ್ಗೂ ದೇವಸ್ಥಾನದಲ್ಲ ಸಿಕ್ಕಿದ್ರಂತಲ್ಲ, ಎಲ್ಲಿ ಮನೆಗ್ ಬಂದ್ ಕರೆದ್ರೆ ನಾನು ಹೋಗ್ಬಿಡ್ತೀನೇನೋ ಅಂತ ನೀವೇ ದೇವಸ್ಥಾನಕ್ಕೆ ಅವ್ರನ್ನ ಕರ್ಸ್ಕೊಂಡ್ರಾ? ಹೇ, ಅದೆಲ್ಲ ಹಾಗಿರ್ಲಿ, ನೀನು ಮದುವೆಗೆ ಹೋಗ್ತೀನಿ ಅಂತ ಅದು ಹಾಗೆ ನೀನೇ ನಿರ್ಧಾರ ತಗೊಂಡೆ? ಅದ್ರಲ್ಲಿ ನಿರ್ಧಾರ ತಗೊಳ್ಳೋದೇನಿದೆ? ನನ್ ತಮ್ಮನ್ ಮದ್ವೆ, ನಾನಿಲ್ಲ ಅಂದ್ರೆ ಆಗತ್ತಾ? ನೆಗೆದು ಬಿತ್ತು. ಊರಿಗೆ ಮುಂಚೆ ನೀನು ಅಲ್ಲಿ ಹೋಗಿ ಕೂತ್ಕೊಂಡು ಅವಾಂತರ ಮಾಡೋದೇನೂ ಬೇಕಾಗಿಲ್ಲ. ಮನೇಲಿ ತೆಪ್ಪು ಕೂತಿರು. ಹೌದು, ನೀನು ಕಿಟಕಿಗಳನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿದ್ನಲ್ಲ, ಮಾಡಿದ್ಯಾ? ತಾತ, ಆಗಲ್ಲ ಅಂದ್ರೆ ಆಗಲ್ಲ. ನಾನು ಇವತ್ತು ಅಲ್ಲಿ ಹೋಗ್ಬೇಕು ಅಷ್ಟೇ. ಇವತ್ತು ಯಾರೂ ಹೋಗ್ತಾ ಇಲ್ಲ. ಅವ್ರೇನೋ ಖುಷಿ ಕರೀತಾರೆ, ಹಾಗಂತ ನಾವು ಹೋಗ್ಬಿಟ್ರೆ ನಮಗೆ ಮರ್ಯಾದೆ ಇರುತ್ತಾ? ಹೊರಡ್ತೀನಿ. ಆಯ್ತಲ್ಲ, ಅಣ್ಣನೇ ಹೊರಟಾಯ್ತು, ಇನ್ ನಾನು ಹೋಗದೆ ಇರಕ್ಕಾಗತ್ತಾ? ಏಯ್, ನಾನು ಹೋಗ್ತಿರೋದು ಕೆಲ್ಸಕ್ಕೆ. ಇವತ್ತು ಬಿಡು, ನಾಳೆ ಬರ್ತೀಯ ತಾನೆ? ಇಲ್ಲ ಬಸ್ಸು, ನಾನು ಎಲ್ಗೂ ಬರಲ್ಲ. ನೀವು ಹೋಗಿ ಬನ್ನಿ. ಬೇಕಿದ್ರೆ ಅಯ್ಯಪ್ಪಂಗೊಂದು ಗಿಫ್ಟ್ ಕೊಡು, ತಗೋ. ಇದೊಳ್ಳೆ ಕತೆ ಆಯ್ತಲ್ಲ. ಇನ್ನು ಎಷ್ಟು ದಿನ ಅಂತ ದ್ವೇಷ ಮಾಡ್ತೀಯ? ನೀನ್ ಬರ್ಲಿಲ್ಲ ಅಂದ್ರೆ ನಾನಂತೂ ಹೋಗಲ್ಲ. ದಂಡಪಿಂಡ ಮದುವೆಗೆ ಹೋಗಲ್ಲ ಅಂದರೆ ನಾನೂ ಹೋಗೋದಿಲ್ಲ. ಆ ಹೊತ್ತು ನಂಜುಂಡನ ಮನೆಯಲ್ಲಿ ಪಂಚಾಯಿತಿ ಇದೆ, ನಾ ಅಲ್ಲಿಗೆ ಹೋಗ್ತೀನಿ. ನೀವೆಲ್ಲ ಹೋಗಲ್ಲ ಅಂದರೆ ನಾನು ಹೋಗಲ್ಲ. ನಿಮ್ಗಳಿಷ್ಟ, ನೀವೇನ್ ಬೇಕಾದ್ರೂ ಮಾಡಿ, ನಾನಂತೂ ಈಗಲೇ ಹೊರಡ್ತೀನಿ. ಹೇ, ಕಾಲು ಮುರಿದು ಕೈ ಕೊಡ್ತೀನಿ. ಸಮರ್ಥ ಮದುವೆಗೆ ಹೋಗ್ತಾ ಇಲ್ಲ ಅಂತಂದ ಮೇಲೆ ಈ ಮನೆಯಿಂದ ಒಂದು ಸೊಳ್ಳೆ ಕೂಡ ಹೋಗೋ ಹಾಗಿಲ್ಲ. ತಾತ, ಇದು ದತ್ತನ ಮಾತಲ್ಲ, ಶಾಸನ. ಬಸ್ಸು, 500 ರೂಪಾಯಿ ಕೊಡಿ. ಸದ್ಯ 500 ರೂಪಾಯಿ ಉಳೀತು. ಯಾರೂ ಹೋಗೋದು ಬೇಡ. ನಾವು ಹೋಗಲಿಲ್ಲ ಅಂದ್ರಲ್ಲೇ ಮದುವೆ ನಿಂತೋಗಲ್ಲ, ಇನ್ನೂ ಅದ್ದೂರಿಯಾಗೆ ಮಾಡ್ತಾರೆ. ಅಯ್ಯೋ ದೇವ್ರೆ, ನಾನಂತೂ ಎಷ್ಟು ಕನ್ಸ್ಕೊಂಡಿದ್ದೆ ಮದ್ವೆ ಹೋಗ್ಬೇಕು ಅಂತ. ನಾನಂತೂ ಹೋಗೋಳೆ. ಸುಮ್ಮನೆ ಅವನನ್ನು ಒಪ್ಸೋದು ಹೇಗೆ ಅಂತ ನಾವೆಲ್ಲ ಯೋಚನೆ ಮಾಡ್ತಿದ್ರೆ ಎಲ್ಲಿ ಕೂತ್ಕೊಂಡು ಅಂತಿದ್ದ. ಚಿಕ್ಕಪ್ಪ ಏನು ಹೇಳ್ತಿದ್ದೀರಾ? ಮದುವೆ ಮಾಡಿಸೋದಕ್ಕೂ ಇದಕ್ಕೂ ಏನು ಸಂಬಂಧ? ಅಭಿ, ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನಿರು. ಚಿಕ್ಕಪ್ಪ, ಇಷ್ಟು ವರ್ಷ ಚಿಕ್ಕಮ್ಮ ಈ ಮನೆ ಜವಾಬ್ದಾರಿ ಎಲ್ಲ ಹೊತ್ತಿದ್ದಾರೆ. ಈಗ ಅವ್ರ ಕೈಯಿಂದ ಈ ಜವಾಬ್ದಾರಿ ಕಿತ್ಕೊಳ್ಳೋದು ಸರಿಯಲ್ಲ. ಕಿತ್ಕೊಳ್ಳೋದು ಅಂತ ಯಾಕೆ ಹೇಳ್ತೀಯ ಅಭಿ? ವಯಸ್ಸಲ್ಲಿ, ಅನುಭವದಲ್ಲಿ ನಮಗಿನ್ನ ಹಿರಿಯರು ಒಬ್ರು ಇದ್ದಾರೆ ಅಂತಂದರೆ ಅವರಿಗೊಂದು ಸ್ಥಾನ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಅದು ಅಲ್ಲದೆ ನನ್ನ ಹೆಂಡತಿಗೆ ಸ್ವಲ್ಪ ರೆಸ್ಟ್ ಬೇಕು ಅಂತ ನನಗೂ ಅನ್ನಿಸ್ತಿದೆ. ಬರೀ ವಯಸ್ಸಲ್ಲಿ ಅಂತಲ್ಲ, ತಿಳುವಳಿಕೆಲು ಅದಕ್ಕೆ ನಮ್ಮೆಲ್ರಿಗಿನ್ನ ಮೇಲಿದ್ದಾರೆ. ನಿಂದು ಹೋಗಿದ್ದ ಈ ಮದುವೆನ ನಡೆಯೋ ಹಾಗೆ ಮಾಡ್ತಿದ್ದಾರೆ ಅಂದರೆ ಅವರ ಸಾಮರ್ಥ್ಯ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಬೇರೆ ಉದಾಹರಣೆ ಬೇಡ ಅಲ್ವಾ? ಮಹೇಶ್ ಅವರೇ, ದಯವಿಟ್ಟು ನನ್ನ ಮಾತು ಕೇಳಿ. ಒಂದು ಮನೆಗೆ ಯಜಮಾನಿ ಆಗೋದು ಅಂದರೆ ಸುಲಭದ ವಿಷಯ ಅಲ್ಲ. ಶಾರ್ವರಿಯವರು ವಿದ್ಯೆ, ಬುದ್ಧಿ ಎಲ್ಲದರಲ್ಲೂ ನನಗಿಂತ ಮುಂದೆ ಇದ್ದಾರೆ. ಅದು ಅಲ್ಲದೆ ಅವ್ರಿಗೆ ಈ ಮನೆ ನಿಭಾಯಿಸಿ ಗೊತ್ತಿದೆ, ಎಲ್ಲ ನೋಡ್ಕೋತಾರೆ. ದಯವಿಟ್ಟು ನನ್ನನ್ನು ಇದರಲ್ಲಿ ಎಳಿಬೇಡಿ. ಹಾಗಂದ್ರೆ ಹೇಗೆ ಅದಕ್ಕೆ? ನಿಮಗೆ ನಾನು ಶಾರ್ವರಿ ಸ್ವಲ್ಪ ದಿನನಾದರೂ ನೆಮ್ಮದಿಯಿಂದ ಇರಬೇಕು ಅಂತ ಅನ್ನಿಸ್ತಿಲ್ವಾ? ನಾನು ಹುಷಾರಾಗಿ ಬಂದಮೇಲೂ
ಅವಳು ಮನೆ ಜವಾಬ್ದಾರಿ ಅಂತ ಇದ್ದರೆ ನಾವಿಬ್ಬರು ಆರಾಮಾಗಿ ಕಾಲ ಕಳೆಯೋದು ಯಾವಾಗ ಅದಕ್ಕೆ ಅಲ್ವಾ ಶಾರ್ವರಿ? ನೀವು ಹೇಳೋದೇನೋ ನಿಜ, ಆದರೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ಒತ್ತಾಯ ಮಾಡೋದು ತಪ್ಪಾಗುತ್ತೆ. ಇದು ಹುಡುಗಾಟ ಅಲ್ವಲ್ಲ. ಹೌದು, ಅದಕ್ಕೆ ನಾನು ಹೇಳ್ತಿರೋದು. ಹುಡುಗಾಟಿಕೆ ಅಲ್ಲದೆ ಇರೋದಕ್ಕೆ, ಪ್ರಬುದ್ಧತೆ ಇರೋ ಅದಕ್ಕೇನೆ ಈ ಜವಾಬ್ದಾರಿ ತಗೊಳ್ಳಿ ಅಂತ ಹೇಳ್ತಾ ಇರೋದು. ನೀನು ಹೇಳು, ಹುಡುಗರು ಹೇಳ್ದಂಗೆ ನಿನಗಿದ್ರಿಂದ ಬೇಜಾರಾಗ್ತಿದ್ಯಾ, ಹರ್ಟ್ ಆಗ್ತಿದ್ಯಾ? ಅಯ್ಯೋ ಹಾಗೇನಿಲ್ಲ, ಆದರೆ ನನಗೆ ಗೊತ್ತಿತ್ತು ಶಾರ್ವರಿ ಏನು ಅಂದ್ಕೊಳ್ಳಲ್ಲ, ಒಪ್ಕೋತಾಳೆ ಅಂತ. ನೋಡಿದ್ರ ಅದಕ್ಕೆ ಅವಳೇ ಹೇಳಾಯ್ತಲ್ಲ, ನೀವು ನಮಗೋಸ್ಕರ ಇದನ್ನು ಒಪ್ಕೊಳ್ಳೇಬೇಕು. ನಾನು ಶಾರ್ವರಿ ಸ್ವಲ್ಪ ದಿನ ನೆಮ್ಮದಿಯಾಗಿರ್ಬೇಕು ಅಂತ ನಿಮಗೆ ಆಸೆ ಇದ್ರೆ ಒಪ್ಕೋತೀರಾ, ಇಲ್ಲ ಅಂದರೆ ಇಲ್ಲ. ಏನಂತೀರಾ? ಅಲ್ಲ, ನಾನದು ಹೀಗೆಲ್ಲ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಶಾರ್ವರಿ, ನಿನ್ನ ಹತ್ರ ಮನೆ ಕೀ ಬಂಚಿದೆಯಲ್ಲ, ಅದನ್ನು ಅದಕ್ಕೆ ಕೊಟ್ಬಿಡು. ಕೊಡು. ದಯವಿಟ್ಟು ನನ್ನ ಮಾತು ಕೇಳಿ ಮಹೇಶ್ ಅವರೇ. ದಯವಿಟ್ಟು ನನ್ನ ಮಾತನ್ನ ನಡೆಸ್ಕೊಡಿ. ಅದಕ್ಕೆ ಸೀತೆನ ಲಕ್ಷ್ಮಣ ಕೇಳ್ಕೊತಿದ್ದಾನೆ ಅಂತ ಅನ್ಕೊಳ್ಳಿ. ಸರಿ, ಈ ಮನೆ ಖುಷಿಗೋಸ್ಕರ ನನ್ನ ಶಕ್ತಿ ಮೀರಿ ಪ್ರಯತ್ನಿಸ್ತೀನಿ. ನೀವೆಲ್ಲರೂ ಇಟ್ಟಿರೋ ನಂಬಿಕೆಗೆ ಯಾವತ್ತೂ ಮೋಸ ಆಗದಿರೋಕ್ಕೆ ಪ್ರಯತ್ನಿಸ್ತೀನಿ. ಅದಕ್ಕೆ ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಈ ಕ್ಷಣದಿಂದ ಈ ಮನೆಯಲ್ಲಿ ಏನೇ ನಡಿಬೇಕು ಅಂತಂದ್ರು ಅದಕ್ಕೆ ಅಣ್ಣನ ಪರ್ಮಿಷನ್ ತಗೊಂಡೇ ನಡಿಬೇಕು, ಗೊತ್ತಾಯ್ತಾ? ನಮಸ್ಕಾರ ಸರ್. ಓ ಬಾಪ ಸಮರ್, ಪರವಾಗಿಲ್ಲ ಕಣಯ್ಯ, ಫಸ್ಟ್ ದಿನನೇ ಚೆನ್ನಾಗಿ ಕೆಲಸ ಮಾಡ್ತಾ ಇದೆಯಾ. ಇದಕ್ಕೂ ಮುಂಚೆ ಸೇರ್ಕೊಂಡಿರೋ ಸುಮಾರು ಜನರ ಬಗ್ಗೆ ಫಸ್ಟ್ ಡೇನೇ ಕೆಟ್ಟ ಫೀಡ್ಬ್ಯಾಕ್ ಬಂದ್ಬಿಟ್ಟಿತ್ತು. ಒಳ್ಳೆ ಡ್ರೈವರ್ ಹುಡ್ಕೋದಂತೂ ನಂಗೆ ತುಂಬ ಕಷ್ಟ ಆಗ್ಬಿಟ್ಟಿತ್ತು. ಸದ್ಯ ನೀನು ಸಿಕ್ಕಿದ್ಯಲ್ಲ, ಥ್ಯಾಂಕ್ ಯು ಸರ್. ಏನೋ ದೊಡ್ಡ ಮನ್ಸು ಮಾಡಿ ಕೆಲಸ ಕೊಟ್ಟಿದ್ದೀರಾ, ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ. ಹಾಂ, ಆ ನಂಬಿಕೆ ನನಗಿದೆ, ಅದಕ್ಕೆ ನೀನು ಇವಾಗ ಕರೆಸಿದ್ದು. ನೀನು ಈ ಜಾಬ್ ಬಿಟ್ಟು ಹೋಗುವಂಥ ಐಡಿಯಾ ಏನೂ ಇಲ್ಲ ತಾನೆ? ಖಂಡಿತ ಇಲ್ಲ ಸರ್. ಸರಿ, ಹಾಗಾದರೆ ನಮಗೆ ಒಂದು ಕಡೆಯಿಂದ ಅರ್ಜೆಂಟಾಗಿ ಡ್ರೈವರ್ ಬೇಕು ಅಂತ ಕೇಳಿದ್ದಾರೆ. ಅವ್ರಿಗೆ ಒಳ್ಳೆ ಜನ ಬೇಕಂತೆ. ನನಗೆ ನೀನು ಯಾಕೆ ಹೋಗ್ಬಾರ್ದು ಅಂತ ಅನ್ನಿಸ್ತು. ಅಂದರೆ ಯಾವ ಥರ ಸರ್? ಏನಿಲ್ಲ, ಇವಾಗ ನೀನು ಬೇರೆ ಬೇರೆ ಕಡೆ ಸುತ್ತೋದು,
ಕ್ಯಾಬ್ ಬುಕ್ ಆಗೋವರೆಗೂ ಕಾಯೋದು ಅದೆಲ್ಲ ಏನು ಬೇಡ. ಒಂದು ಮನೆಯಿಂದ ಡೈಲಿ ಪಿಕಪ್ ಡ್ರಾಪು ಮಾಡಬೇಕು. ಜೊತೆಗೆ ಅವ್ರು ಹೇಳೋ ಸಣ್ಣ ಪುಟ್ಟ ಕೆಲಸನ ಖುಷಿಯಿಂದ ಮಾಡಬೇಕು. ಒಳ್ಳೆ ಪ್ಯಾಕೇಜ್ ಮಾತಾಡಿದ್ದಾರೆ. ಹೌದಾ? ನಾನು ನಿನ್ನ ಮೇಲೆ ಅಲ್ಲೇ ಕೆಲಸ ಮಾಡಬೇಕಾ? ಹೌದು, ಕೆಲವು ದಿನ ಅಂತ ಹೇಳಿದ್ದಾರೆ. ಅವ್ರಿಗೆ ಎಷ್ಟು ದಿನ ಅಗತ್ಯ ಇದೆಯೋ ಅಷ್ಟು ದಿನ ಮಾಡಿ. ಅವ್ರಿಗೆ ನಿಯತ್ತಾಗಿರೋರು ಬೇಕಂತೆ. ನೀನೇ ನನಗೆ ಎಕ್ಸ್ಟ್ರಾ ದುಡ್ಡು ಕೊಡೋದೇನು ಬೇಡ, ಕಾರ್ ಬಾಡಿಗೆ ಕೊಡು, ಮಿಕ್ಕಿದ್ದೆಲ್ಲ ನೀನೇ. ನೀವು ಹೇಗೆ ಹೇಳ್ತೀರಾ ಹಾಗೆ ಸರ್. ಸರಿ, ಹಾಗಾದರೆ ಅವ್ರಿಗೆ ಈಗಲೇ ಫೋನ್ ಮಾಡಿ ಇನ್ಫಾರ್ಮ್ ಮಾಡ್ತೀನಿ. ಸರ್ ನಮಸ್ಕಾರ, ನಮ್ಮ ಹುಡುಗ ರೆಡಿ ಇದ್ದಾನೆ. ಇವತ್ತಿಂದ ಅವನೇ ನಿಮ್ಮ ಡ್ರೈವರ್. ಎಲ್ಲ ಮಾತಾಡಿದ್ದೀನಿ. ಒಳ್ಳೆ ಹುಡುಗ, ಇವತ್ತೇ ಕಳ್ಸಿಕೊಡ್ತೀನಿ ಸರ್. ಇದು ಅವರ ಅಡ್ರೆಸ್. ಓಕೆ, ಇವತ್ತಿಂದಾನೇ ಡ್ಯೂಟಿ ಜಾಯ್ನ್ ಆಗು. ಥ್ಯಾಂಕ್ ಯು ಸರ್. ಎಲ್ಲರೂ ನಂಬಿಕೆ ಕಳ್ಕೊತಿದ್ದೀನಿ ಅಂದ್ಕೊಂಡಾಗ ನೀವು ನನಗೆ ದೇವ್ರ ಥರ ಸಿಕ್ಕಿದ್ರಿ. ನನ್ನ ಮೇಲೆ ನಂಬಿಕೆ ಇಟ್ಟು ಕೆಲಸ ಕೊಟ್ರಿ. ನಿಮ್ಮ ಹೆಸರಿಗೆ ಅವಮಾನ ಮಾಡ್ದಿರೋ ಹಾಗೆ ನೀನು ನಂಬಿಕೆ ಉಳಿಸ್ಕೋತೀನಿ ಸರ್. ಬರ್ತೀನಿ. ಆಯ್ತಪ್ಪ, ಹೋಗ್ಬಾ. ಮಾಧವ್ ಸರ್ ಮನೆನಾ? ಈಗ ಈ ಮನೆಗೆ ಕಳೆ ಬಂತು ಅಣ್ಣ. ಅದಕ್ಕೆ ಮುಂದಿನ ಪ್ರೋಗ್ರಾಮ್ ಏನು ಅಂತ ಈಗ ಹೇಳಿ. ಪ್ರೋಗ್ರಾಮ ಏನು? ಇನ್ವಿಟೇಷನ್ ಕೊಟ್ಟಾಗಿದೆ, ಸೀರೆ ಆಯಿತು, ಊಟದ ಮೆನುನು ಫೈನಲ್ ಆಯಿತು. ಚಪ್ಪರದವ್ರಿಗೆ ಶಾರ್ವರಿ ಹೇಳಿದ್ದೀನಿ ಅಂದ್ಲು. ಚಪ್ಪರದವ್ರಿಗೆ ಫೋನ್ ಮಾಡಿ ಈಗಲೇ ಬರಕ್ಕೆ ಹೇಳಬೇಕು. ಆಮೇಲೆ ರಾಹುಕಾಲ ಬಂದ್ಬಿಡುತ್ತೆ. ಬಂದವ್ರಿಗೆಲ್ಲ ಛತ್ರಕ್ಕೆ ಹೋಗೋವರೆಗೂ ಇಲ್ಲೇ ಊಟ ತಿಂಡಿ ವ್ಯವಸ್ಥೆ ಆಗಬೇಕು. ಅದನ್ನೆಲ್ಲ ಪಾಪಮ್ಮ ನೋಡ್ಕೋತಾರೆ. ಪಾಪಮ್ಮ, ತುಳಸಿಯವ್ರೆ ನೀವೇ ಹೇಳಿ. ಪಾಪಮ್ಮ, ಬಂದವ್ರಿಗೆಲ್ಲ ಊಟ ತಿಂಡಿ ವ್ಯವಸ್ಥೆ ಆಗಬೇಕು. ಯಾರ ಮನ್ಸಿಗೂ ನೋವಾಗದೇ ಇರೋ ಹಾಗೆ ಊಟ ತಿಂಡಿ ಜ್ಯೂಸು ಎಲ್ಲ ಸಿಗೋ ಹಾಗೆ ನೀವು ನೋಡ್ಕೋಬೋದಾ? ನಿಮ್ಮೊಬ್ರಿಗೆ ಕಷ್ಟ ಆದರೆ ರಾಮಣ್ಣ ಇರ್ತಾರೆ ನಿಮ್ಮ ಸಹಾಯಕ್ಕೆ. ಪರವಾಗಿಲ್ಲ ದೊಡ್ಡಮ್ಮವ್ರೆ, ನಾನು ನೋಡ್ಕೋತೀನಿ. ಎಷ್ಟೋ ದಿನದ ಮೇಲೆ ಎಲ್ಲರೂ ಖುಷಿಯಾಗಿ ಮಾಡ್ತಾ ಇರೋ ಕಾರ್ಯಕ್ರಮ ಇದು. ಮಹೇಶ್ ಅಯ್ಯ ಅವರು ಹುಷಾರಾಗಿದ್ದಾರೆ. ನಾನು ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೆ? ಆಮೇಲೆ ನಾನೊಂದು ಪಟ್ಟಿ ಮಾಡಿದ್ದೀನಿ. ಪುರೋಹಿತರಿಗೆ ಶಾಸ್ತ್ರ ಮಾಡೋದಕ್ಕೆ ಬೇಕಾಗಿರೋ ಪೂಜೆ ಸಾಮಗ್ರಿಗಳೆಲ್ಲ ಅದರಲ್ಲಿದೆ. ಅದನ್ನ ಯಾರಾದರೂ ತರಬೇಕು. ತಾರೆ ಪಂಚೆ ಯಾರಾದರೂ ತರಬೇಕು. ಮಾಂಗಲ್ಯ ಮಾಡಿಸೋಕೆ ಕೊಟ್ಟಿದ್ದು ತಂದು ಅದ್ರದ್ದು ಪೂಜೆನೂ ಆಗಬೇಕು. ಇದನ್ನೆಲ್ಲ ನಾನು ಮಾಡ್ತೀನಿ, ಪರವಾಗಿಲ್ಲ. ಆದರೆ ಈ ಡ್ಯಾನ್ಸ್ ಮಾಡೋರಿಗೆ ವ್ಯವಸ್ಥೆ ಎಲ್ಲ ನೀವೇ ಮಾಡಿ ಸುಸ್ತು ಮಾಡ್ಕೊಳ್ಳೋದು ಬೇಡ ಅಮ್ಮ. ನಮಗೂ ಏನಾದರೂ ಸ್ವಲ್ಪ ಹೇಳಿ, ಇವರು ಮಾಡ್ತಾರೆ. ಇವೆಲ್ಲ ದೊಡ್ಡವ್ರು ಮಾಡೋ ಕೆಲಸ ಪೂರ್ಣಿ. ಅವಿಗೆ ಗೊತ್ತಾಗುತ್ತೋ ಇಲ್ವೋ? ನನಗದೆಲ್ಲ ಗೊತ್ತಾಗಲ್ಲ ಪೂರ್ಣಿ. ಅಣ್ಣ, ಅದಕ್ಕೆ ಒಬ್ರಿಗೆ ಇಷ್ಟೆಲ್ಲ ಕೆಲಸ ಮಾಡೋಕ್ಕಾಗಲ್ವಲ್ಲ. ಒಂದು ಕೆಲಸ ಮಾಡೋಣ, ನೀನು ಪುರೋಹಿತರ ಹತ್ರ ಹೋಗು, ನಾನು ದಾರೆ ಪಂಚೆ ತರ್ತೀನಿ. ಅದಕ್ಕೆ ಮಾಂಗಲ್ಯ ಇಸ್ಕೊಂಡು ಬರಲಿ. ತುಳಸಿಯವರು ಒಬ್ಬರೇ ಹೋಗ್ತಾರ? ಒಬ್ಬರೇ ಯಾಕೆ ಹೋಗ್ಬೇಕು? ಶಾರ್ವರಿ ಇದ್ದಾಳಲ್ಲ, ಅವಳ ಜೊತೆ ಹೋಗ್ಲಿ. ಶಾರ್ವರಿ, ನೀನು ಹೋಗ್ತೀಯ ತಾನೇ? ಎಕ್ಸ್ಕ್ಯೂಸ್ ಮೀ. ಬಾ ಕೂತ್ಕೋ. ಪರವಾಗಿಲ್ಲ. ಯಾಕೆ ಪಾಪ ಅಲ್ಲೇ ನಿಂತಿದ್ಯಾ? ಬಾ ಕೂತ್ಕೋ. ಅಣ್ಣ, ಇವರು ನನ್ನ ಮಗ ಸಮರ್ಥ ಅಂತ. ಓ ಹೌದಾ? ಮತ್ತೆ ಕೆಲೆ ನಿಂತಿದ್ಯಾ? ಬಾರಪ್ಪ ಬಾ. ತುಂಬ ಖುಷಿ ಆಯ್ತು ನೀನು ನೋಡಿ. ಅದಕ್ಕೆ ಫ್ಯಾಮಿಲಿಯವ್ರನ್ನ ಯಾರನ್ನೂ ನಾನು ನೋಡೇ ಇರಲಿಲ್ಲ. ಇವತ್ತು ಮಾತ್ರ ಅಲ್ಲ ಸರ್, ಇನ್ಮೇಲೆ ದಿನ ಇಲ್ಲಿಗೆ ಬರ್ತೀನಿ. ಯಾವ ಖುಷಿಗೋ
ಸರ್, ನಾನು ಗುರುಶ್ರೀ ಟ್ರಾವೆಲ್ ಏಜೆನ್ಸಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಬಾಸ್ ಇಲ್ಲಿ ಡ್ರೈವರ್ ಕೆಲಸ ಮಾಡೋಕ್ಕೆ ಹೇಳಿದ್ದಾರೆ, ಅದಕ್ಕೆ ಬಂದೆ. ತುಂಬ ಸಂತೋಷ. ತುಳಸಿಯವ್ರಿಗೆ ಕಾರಲ್ಲಿ ಹೋಗಿ ಅಂದರೆ ಮುಜುಗರ ಪಟ್ಕೊಳ್ಳೋರು, ಯಾವಾಗಲೂ ಆಟೋದಲ್ಲೇ ಓಡಾಡೋರು. ಇನ್ಮೇಲೆ ನೀನಿದ್ರೆ ನಿನ್ನ ಜೊತೆಲೇ ಓಡಾಡ್ಬೋದು. ಪಾಪು ತುಂಬ ಖುಷಿ ಆಯಿತು. ನೀವು ಪರ್ಮಿಷನ್ ಕೊಟ್ಟರೆ ಇವತ್ತಿಂದನೇ ಕೆಲಸ ಶುರು ಮಾಡ್ತೀನಿ. ಆಗ್ಬೋದಾ ಸರ್? ಆಗ್ಬೋದಾ ಮೇಡಮ್? ಅಣ್ಣ, ಅದಕ್ಕೆ ಮಗ ನಮ್ಮನೇಲಿ ಯಾಕೆ ಡ್ರೈವರ್ ಕೆಲಸ ಮಾಡಬೇಕು? ಬೇರೆ ಏನಾದರೂ ಕೆಲಸ ಮಾಡ್ಬೋದಲ್ವಾ? ಅದು ಅಲ್ಲದೆ ಅವನು ಅದಕ್ಕೆ ನಾ ಮೇಡಮ್ ಅಂತಿದ್ದಾನೆ. ಸರ್, ಯಾರ ಹತ್ರನೂ ಅವಮಾನ ಮಾಡಿಸ್ಕೊಂಡು ಆ ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲದೆ ಆ ಕೆಲಸನ ಬಿಟ್ಟೆ. ಈಗ ಈ ಕೆಲಸನ ತೃಪ್ತಿಯಿಂದ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ನನಗೇನು ಬೇಜಾರಿಲ್ಲ. ಅಭಿ, ಅದು ಸರಿನಪ್ಪ, ಆದರೆ ಮೇಡಮ್ ಅಂತ ಕರೆಯೋದ್ರ ಬಗ್ಗೆ ಕೇಳಿದ್ರಿ ಅಲ್ವಾ? ಯಾವಾಗೊಬ್ಬ ಶ್ರೀಮಂತನ ಮದುವೆಯಾಗಿ ಹೋದ್ರೋ ಅವಾಗ ಅವ್ರು ಕಳೆದೋದ್ರು. ಅವತ್ತಿಂದ ಅವ್ರು ನನಗೆ ಮೇಡಮ್. ನಿಮ್ಮಮ್ಮ ಕಳೆದೋಗಿಲ್ಲ, ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅವಳು ಕಳೆದೋಗಿದ್ದಾಳೆ ಅಂತಿದೀಯ. ಯೋಚನೆ ಮಾಡಿ, ಅವಳಿಗೂ ಒಂದು ಬದುಕಿದೆ. ಸರ್, ಇದ್ರ ಬಗ್ಗೆ ತುಂಬ ಸರಿ ತುಂಬ ಜನರ ಹತ್ರ ಮಾತಾಡಾಗಿದೆ. ಸರ್, ಈಗ ನಾನು ಯಾರನ್ನು ಪಿಕಪ್ ಮಾಡಬೇಕು, ಎಲ್ಲಿಗೆ ಬಿಡಬೇಕು ಅಂತ ಹೇಳಿದ್ರೆ? ಆಯ್ತಪ್ಪ, ನಿನ್ನಿಷ್ಟ. ತುಳಸಿಯವ್ರಿಗೆ ಸ್ವಲ್ಪ ಕೆಲಸ ಇದೆ. ತುಳಸಿಯವರೇ, ಹೆತ್ತು ಮಗನೇ ಮೇಡಮ್ ಅಂದ್ಕೊಂಡು ಯಾಕೋ ಭಾವ ಸರಿ ಇಲ್ಲ ಅಣ್ಣ. ಚಿಕ್ಕಮಾವ, ನಿಜ ಹೇಳಬೇಕು ಅಂದರೆ ಇವಾಗೆಲ್ಲ ಸರಿ ಹೋಗ್ತಿದೆ. ಇಷ್ಟು ದಿನ ಸಮರ್ಥ ಅವ್ರ ಅಮ್ಮನ ಮುಖ ನೋಡೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಹಿಂದಿನ ಸಮರ್ಥ ಆಗಿದ್ದಿದ್ರೆ ಇಲ್ಲಿ ಕೆಲಸ ಮಾಡಬೇಕು ಅಂತ ಗೊತ್ತಾಗ್ತಿದ್ದ ಹಾಗೆ ಕೆಲಸನೇ ಬೇಡ ಅಂತ ಬಿಟ್ಬಿಡ್ತಿದ್ರು. ಆದರೆ ಈಗ ಅವರು ಅಮ್ಮನ ಮಿಸ್ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಈ ಕೆಲಸ ಒಪ್ಕೊಂಡು ಇಲ್ಲಿಗೆ ಬಂದಿದ್ದಾರೆ. ಓ ಹೌದಾ? ಹಾಗಾದ್ರೆ ಒಳ್ಳೇದಾಯ್ತಲ್ಲ. ಬ್ರೋ, ನೀನು ಅವಾಗಲೇ ತಡೀಲಿಲ್ಲ ಅಂದಿದ್ರೆ ಅವನ್ನ ಒದ್ದು ಆಚೆ ಹಾಕ್ತಿದ್ದೆ. ಇನ್ಯಾವ ಹೊಸ ಡ್ರಾಮಾ ಮಾಡಕ್ಕೆ ಬಂದಿದ್ದಾನು? ಕಾಮ್ ಡೌನ್. ಅವನ ಕೆಲಸ ಅವ್ನು ಮಾಡ್ತಿದ್ದಾನೆ, ನೀನು ಮದುವೆ ಬಗ್ಗೆ ಫೋಕಸ್ ಮಾಡು. ಈಗ ಮದುವೆ ಕಾರ್ಯ ಅಧಿಕೃತವಾಗಿ ಶುರುವಾಯಿತು. ಎಲ್ಲರೂ ಈ ತಾಳಿ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳಿ. ಸಮರ್ಥ್, ನೀನು ಬಾಪ್ಪ. ಪರವಾಗಿಲ್ಲ ಸರ್, ನಾನು ಈ ಮನೆ ಡ್ರೈವರು. ನಾನು ಅಲ್ಲಿಗೆ ಬಂದದ್ದನ್ನೆಲ್ಲ ಮುಟ್ಟುವಷ್ಟು ದೊಡ್ಡವನಲ್ಲ. ಪರವಾಗಿಲ್ವೇ? ನಿನ್ನ ಜಾಗ ಏನು ಅಂತ ನಿನಗೆ ಗೊತ್ತು. ಅಭಿ, ಏನಿನ್ ಮಾತಿನ ಅರ್ಥ?
ಯಾರ ಯೋಗ್ಯತೆ ಏನು ಅಂತ ಡಿಸೈಡ್ ಆಗೋದು ಅವ್ರು ಮಾತಾಡೋ ಮಾತಿಂದ, ಅವ್ರು ನಡೆಯೋ ಆದರ್ಶದಿಂದ. ಹಾಡೋವಾಗ ಯೋಚಿಸಿ ಮಾತಾಡು. ಶುಭ ಕಾರ್ಯ ನಡೆಯುವಾಗ ಹರಸೋಕೆ ದೇವರು ಯಾರ ಹೆಗಲು ಹತ್ಕೊಂಡು ಬರ್ತಾನೋ ಗೊತ್ತಿಲ್ಲ. ಹಾಗಾಗಿ ಎಲ್ಲರನ್ನು ದೇವರು ಅಂತ ಉಪಚರಿಸೋದೇ ನಮ್ಮ ಪದ್ಧತಿ. ಪಾಪ ಬನ್ನಿ ಸಮರ್, ನೀವು ಬರೀ ಡ್ರೈವರ್ ಅಲ್ಲ ಅಂತ ನಿಮಗೂ ಗೊತ್ತು, ನಮ್ಮೆಲ್ರಿಗೂ ಗೊತ್ತು. ಬಾ ಪಾಪು. ಸಮರ್, ನೀನು ನಮ್ಮನೆಯವನು. ಅವತ್ತು ನಾವೆಲ್ಲ ನಿಮ್ಮ ಮನೆಗೆ ಬಂದಾಗ ನೀನು ಎಷ್ಟು ಚೆನ್ನಾಗಿ ಸತ್ಕಾರ ಮಾಡಿದ್ದೆ ಅಲ್ವಾ? ಈಗ ನೀನು ನಮ್ಮ ಮನೆಗೆ ಬಂದು ಕರೆದ್ರೂ ಬರಲ್ಲ ಅಂದರೆ ಹೇಗೆ ಹೇಳು? ಇದು ಸರಿನಾ? ದತ್ತ ಅವ್ರಿಗೆ ಇದು ಗೊತ್ತಾದರೆ ಅವ್ರು ಎಷ್ಟು ನೊಂದ್ಕೊಳ್ಳಲ್ಲ. ಇದನ್ನ ಕಟ್ಟೋ ಗಂಡು ನನ್ನನ್ನು ಎಷ್ಟೇ ದ್ವೇಷದಿಂದ ನೋಡ್ಬೋದು, ಹಾಗಂತ ನಾನು ಕೆಟ್ಟದನ್ನ ಬಯಸೋನಲ್ಲ. ಇದನ್ನ ಕಟ್ಟೋ ಗಂಡು ಕಟ್ಟಿಸ್ಕೊಳ್ಳೋ ಹೆಣ್ಣು ಇಬ್ರು 100 ವರ್ಷ ಚೆನ್ನಾಗಿ ಬಾಳ್ಲಿ. ನಾನಿನ್ ಬರ್ತೀನಿ. ಯಾಕೆ ಹೀಗೆ ನಿಂತ್ಬಿಟ್ಟೆ? ವಿಶ್ ಮಾಡಿದ್ ಕೇಳಿ ಎಮೋಷ್ನಲ್ ಆಗ್ಬಿಟ್ಯಾ? ಏನಿಲ್ಲಪ್ಪ. ಈ ಅಭಿನೂ ಕೈ ತಪ್ಪು ಹೋಗ್ತಿದ್ದಾನ? ಸರಿ ಸರಿ, ಎಲ್ಲರೂ ರೆಡಿನಾ? ಈಗ ಮದುವೆ ಡ್ರೆಸ್ ರಿಹರ್ಸಲ್ ಇದೆಯಲ್ಲ. ಅದ್ಯಾ ಶಾಸ್ತ್ರ ಪೂರ್ಣಿ? ನಮ್ಮ ಮೈಸೂರು ಸೀಮೆಯಲ್ಲಿ ಆ ಶಾಸ್ತ್ರ ಯಾವತ್ತೂ ಕೇಳಿಲ್ಲ. ಅಮ್ಮ, ಅದು ರಿಹರ್ಸಲ್ ಅಂತ.